ವಾರ್ಷಿಕ ಕ್ರೀಡಾಕೂಟವನ್ನ ಹರ್ಷದಿಂದ ಉದ್ಘಾಟಿಸಬೇಕಂತ ಹೇಳಿ ಮಾನ್ಯ ಉದ್ಘಾಟಕರಾಗಿ ಆಗಮಿಸಿದ ಶ್ರೀಕಾರಿಗಳಿಗೆ ಅವರನ್ನ ವಿನಂತಿಸಿಕೊಳ್ಬೇಕಂತ ಹೇಳಿ ಮಾನ್ಯ ಎಸ್ಪಿ ಮೇಡಮ್ ಅವರು. ಬಳ್ಳಾರಿ ಜಿಲ್ಲೆಯ 2024ನೇ ಸಾಲಿನ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟಗಳನ್ನು ಉದ್ಘಾಟಿಸಲು ತಮ್ಮಲ್ಲಿ ಈ ಮೂಲಕ ಕೋರಿಕೊಳ್ಳುತ್ತೇನೆ. 2024ನೇ ಸಾಲಿನ ಬಳ್ಳಾರಿ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನು ಉದ್ಘಾಟಿಸುತ್ತೇನೆ. ಕೃಷ್ಣನಾಯಕರಾದಂತಹ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈಗ ಗಣ್ಯಮಾನ್ಯರಿಂದ ಅನುಮತಿಯನ್ನು ಪಡೆದು ಕ್ರೀಡಾ ಜ್ಯೋತಿಯೊಂದಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು, ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಹಾಗೂ ಎಲ್ಲ ಉಪ ಪೊಲೀಸ್ 2024 ಸಾಲಿನ ಜಿಲ್ಲಾ ಪೊಲೀಸ್ ಘಟಕರವರ ನಾಯಕತ್ವದಲ್ಲಿ 2ನೇ ತಂಡ ಕೋಟೆ ತಂಡ, ಬಳ್ಳಾರಿ ನಗರ ಉಪವಿಭಾಗ ತಂಡ ಶ್ರೀ ಮಹೇಶ್ PSI ವೈರ್ಲೆಸ್ ರವರ ನೇತೃತ್ವದಲ್ಲಿ, 3ನೇ ತಂಡ ದುರ್ಗಾ ತಂಡ ಮಹಿಳಾ ತಂಡ ನಾಯಕತ್ವದಲ್ಲಿ ಒಟ್ಟು 6 ತಂಡಗಳು ಈ ಪೊಲೀಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತವೆ. ಇವತ್ತಿನಿಂದ 3 ದಿನಗಳ ಕಾಲ ಸತತವಾಗಿ ಈ ಮೈದಾನದಲ್ಲಿ ಎಲ್ಲಾ ಕ್ರೀಡೆಗಳಲ್ಲಿ ಈ ಎಲ್ಲಾ ಕ್ರೀಡಾಪಟುಗಳು ಈ ಜಗತ್ತಿನಲ್ಲಿ ಸೋಲದೆ ಗೆದ್ದವರು ಯಾರೂ ಇಲ್ಲ, ಸೋತು ಗೆದ್ದವರೇ ಎಲ್ಲ ಸಾಧಕರೆಲ್ಲ. ಈಗ ಎಲ್ಲ ಆಕರ್ಷಕವಾಗಿ ವಿವಿಧ ಬಣ್ಣಗಳ ವಸ್ತ್ರವನ್ನು ಧರಿಸಿ ಪಥಸಂಚಲನವನ್ನು ಮಾಡ್ತಾ ಇದ್ದಾರೆ. ಬಳ್ಳಾರಿ ನಗರ ಉಪವಿಭಾಗದ ಮಹೇಶ್ ಅವರ ನೇತೃತ್ವದಲ್ಲಿ ವೇದಿಕೆ ಮೇಲಿರುವ ಗಣ್ಯರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಶಿಸ್ತಿನಿಂದ ಹೆಜ್ಜೆಗಳನ್ನು ಹಾಕುತ್ತಾ ಮುಂದಕ್ಕೆ ಸಾಗ್ತಾ ಇದೆ. ಪೊಲೀಸರು ವಿವಿಧ ಕಾರ್ಯದ ಒತ್ತಡದಲ್ಲಿ ತಮ್ಮ ಕೆಲಸಗಳ ಜವಾಬ್ದಾರಿಯಲ್ಲಿ ಆಗಮಿಸ್ತಾ ಇದ್ದಾರೆ. ಆಕರ್ಷಕವಾಗಿ ಅರ್ಧ ವೃತ್ತಾಕಾರದಲ್ಲಿ 6 ಕಡೆ ಆಗಮಿಸಿ ಆಕರ್ಷಕವಾದ ಪಥಸಂಚಲನವನ್ನು ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಸಾಲಿನ ಪೊಲೀಸ್ ಇದು ಒಂದು ಆಟದ ಸಂದರ್ಭ ಅಷ್ಟೇ ಅಲ್ಲ, ಒಂದು ಟೀಮ್ ವರ್ಕ್, ಒಂದು ಡೆಡಿಕೇಶನ್ ಮತ್ತು ಡಿಸಿಪ್ಲಿನ್, ಈ ಒಂದು 3 ಸಿದ್ಧಾಂತದಿಂದ ಸೇರಿರುವಂತಹ ಒಂದು ಕೆಲಸ. ಇದರಿಂದ ನಮ್ಮ ದೈಹಿಕ ಶಕ್ತಿ ಅಷ್ಟೇ ಅಲ್ಲ, ಈವನ್ ಮಾನಸಿಕ ಶಕ್ತಿಗೆ ಬಹಳ ಆಸಕ್ತಿ ಬರುತ್ತೆ. ನಿಜವಾಗ್ಲೂ ಹೇಳಿದ್ರೆ ಇಟ್ ಈಸ್ ನಾಟ್ ಓನ್ಲಿ ಎ ಸ್ಟ್ರೆಸ್ ಬಸ್ಟರ್, ಒಂದು ಸ್ಟ್ರೆಸ್ ಬಸ್ಟರ್ ಅಷ್ಟೇ ಅಲ್ಲ, ನಮ್ಮ ಮೆಂಟಲ್ ಫಿಟ್ನೆಸ್ಗೆ, ನಮ್ಮ ಮೆಂಟಲ್ ಸ್ಟ್ರೆಂತ್ಗೆ ಇದು ಬಹಳ ಒಂದು ಇಂಪಾರ್ಟೆಂಟ್ ಆಯಾಮ. ಆಕ್ಚುಲಿ ಇದು ಒಂದು ದಿವಸಕ್ಕೆ ನಾವು ಆಯೋಜಿಸ್ತೀವಿ, ಆದ್ರೆ ನಾವು ನಮ್ಮ ಪ್ರತಿ ದಿವಸದಲ್ಲಿ ಅಟ್ಲೀಸ್ಟ್ ಒಂದು 1/2 hour 40 minutes ನಮ್ಮ ಓವರ್ ಆಲ್ ಹೆಲ್ತ್ಗೋಸ್ಕರ ನಾವು ಪ್ರತಿಯೊಬ್ಬರು ಮಾಡಬೇಕು. ನಾನು ಕೂಡ ಈ ಗ್ರೌಂಡ್ ಅಲ್ಲಿ 1-2 ಸತಿ ಬಂದು ರನ್ನಿಂಗ್ ಮಾಡಿದ್ದೇನೆ, ಬಹಳ ಖುಷಿ ಆಗುತ್ತೆ. ಇವತ್ತು ಈ ಗ್ರೌಂಡ್ ಅಲ್ಲಿ ತಾವೆಲ್ಲರೂ 3 ದಿವಸ ಸತತವಾಗಿ ಈ ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜಿಸಿದಿರಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳಿ, ಐ ಹೋಪ್ ದಟ್ ಆಲ್ ದೀಸ್ 3 days all of participants will really enjoy their stay. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಅಂತ ಹೇಳಿ ನಾನು ಮಾತನ್ನ ಮುಗಿಸ್ತೇನೆ. ರೀಸನ್ ಇದೆ. ಅದಕ್ಕಿಂತ ಮುಖ್ಯವಾಗಿ ನಾವು ಕ್ರೀಡೆ ಆಡುವಾಗ, ವಾಲಿಬಾಲ್, ಕ್ರಿಕೆಟ್ ಅಥವಾ ಏನೋ ಆಟ ಆಡುವಾಗ
ಎಲ್ಲ ಮರ್ತೋಗ್ಬಿಡ್ತೀವಿ. ಕರೆಕ್ಟ್ ಗೇಮಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀವಿ. ನಮಗೆ ತುಂಬಾ ಒಂದು ಮೆಂಟಲ್ ಸ್ವಲ್ಪ ಕಾಮ್ನೆಸ್ ಸಿಗುತ್ತೆ, ರಿಫ್ರೆಶಿಂಗು ಆಗುತ್ತೆ. ಮತ್ತೆ ಏನಾದ್ರೂ ನಮ್ಮಲ್ಲಿರುವ ಗ್ರೂಪ್ ಆಕ್ಟಿವಿಟಿ ಮತ್ತೆ ಕಲೆಕ್ಟಿವ್ ಗ್ರೂಪ್ ಆಕ್ಟಿವಿಟಿ ತುಂಬಾ ಹೆಲ್ಪ್ ಆಗುತ್ತೆ, ಹ್ಯೂಮನ್ ರಿಲೇಷನ್ ಬೆಟರ್ ಮಾಡುತ್ತೆ. ಸೊ ಆ ಒಂದು ಇಟ್ಸ್ ವೆರಿ ಗುಡ್ ಇನಿಷಿಯೇಟಿವ್. ಸೊ ನಿಮ್ಮೆಲ್ಲರಿಗೂ ನಾನು ವಿಶ್ ಆಲ್ ದ ಬೆಸ್ಟ್. ಕೊನೆಯದಾಗಿ ಅಫ್ಕೋರ್ಸ್ ನಾನು ನೋಡಿದ್ದೀನಿ ಗವರ್ಮೆಂಟ್ ಸರ್ವಿಸ್ 2 ತರ ಕ್ರೀಡಾಕೂಟ ಬಂದಾಗ 2 ತರ ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ಒಬ್ರು ಫಿಸಿಕಲಿ ಆಲ್ವೇಸ್ ಆಕ್ಟಿವ್ ಇರ್ತಾರೆ, ಇನ್ನೊಬ್ರು ಅಷ್ಟು ದೇ ನಾಟ್ ವೆರಿ ಆಕ್ಟಿವ್. ಸೊ ಕ್ರೀಡೆಯಲ್ಲಿ ಇನ್ನೂ ಪಾರ್ಟಿಸಿಪೇಟ್ ಮಾಡುವಾಗ ಸ್ವಲ್ಪ ವಾರ್ಮ್ ಅಪ್ ಹಾಕೊಂಡೆ ಪ್ಲೀಸ್ ಪಾರ್ಟಿಸಿಪೇಟ್ ಮಾಡಿ. ಸ್ಪ್ರೇನು ಅಥವಾ ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.